ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮೈಸೂರಿನ ನಜರ್ಬಾದ್ನಲ್ಲಿ ಲೊಕೇಟ್ ಆಗಿರುವಂಥ ಈ ಒಂದು ಮಾಲ್ನಲ್ಲಿ ಒಳಗಡೆ ಸೂಪರ್ ಆಗಿರುವಂತಹ ಒಂದು ಮಂದಿರ ಇದೆ. ಸೊ ಆ ಮಂದಿರಕ್ಕೆ ಬಿಫೋರು 50 ರೂಪೀಸ್ ಚಾರ್ಜ್ ಮಾಡ್ತಿರೋ ಟಿಕೆಟ್ ಅಂತ. ಸೊ ಇವಾಗ ಫ್ರೀ ಆಫ್ ಕಾಸ್ಟ್ನಲ್ಲಿ ಕೂಡ ನೋಡ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ಒಳಗಡೆ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಸುತ್ತಲೂ ಮಿರರ್ನ ಹಾಕಿದ್ದಾರೆ ಈ ಒಂದು ಪ್ಲೇಸ್ನಲ್ಲಿ. ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಸೊ ಇನ್ನು ಯಾರೆಲ್ಲ ಈ ಒಂದು ಪ್ಲೇಸ್ನ ನೋಡಿಲ್ಲ, ಹಿಂದೆ ಹೋಗಿ ನೋಡಿ, ಏಕೆಂದರೆ ಫ್ರೀ ಆಫ್ ಕಾಸ್ಟ್ ಇದೆ, ನೋ 50 ರೂಪೀಸ್. ನಾವು ಮಾಲಿಗೆ ಬಂದಿದ್ದೀವಿ, ಅದಕ್ಕಿಂತ ನಾವು ಊಟ ಮಾಡೋಕ್ಕೆ ಬಿಲ್ ತಗೊಂಡಿದ್ದೀವಿ. ಊಟ ಮಾಡೋಕ್ಕೆ ಯಾರು ಏನು ತಗೋತೀವಿ? ಚಿಕನ್ ತಗೋತಾಯಿದ್ವಿ. ಚಿಕನ್ ಬರ್ಗರ್, ಲಾಂಗರ್ ಕಾಂಬೋ, ಮೀಡಿಯಮ್. ಲಾಂಗರ್ ಕಾಂಬೋ, ಮೀಡಿಯಮ್. ಮೀಡಿಯಮ್. ಒನ್ ಚಿಕನ್ ಲಾಂಗರ್, ಒನ್ ಹಾಟ್ ಕ್ರಿಸ್ಪಿ, ಬಂತು ಅಲಿಸ್ಕೊಳ್ಳೋ, ಇಟ್ಕೋ. ಮೂರು ನಿಮಿಷ ಇಲ್ಲ ಆಯ್ತದೆ. ಹಲೋ ಮೈಸೂರು, ವೆಲ್ಕಮ್ ಬ್ಯಾಕ್ ಟು ಕೃಷಿಕಾ ಯೂಟ್ಯೂಬ್ ನ್ಯೂ ಬ್ಲಾಗ್. ಇವತ್ತು ನಮ್ಮ ಮೈಸೂರಿನ ನಜರ್ಬಾದಿನಲ್ಲಿ ಲೊಕೇಟ್ ಆಗಿರುವಂತಹ ನೆಕ್ಸಸ್ ಸೆಂಟರ್ ಸಿಟಿ ಮಾಲ್ಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಏಕೆಂದರೆ ಸಂಡೇ ಆಗಿರೋದ್ರಿಂದ ಹಾಲಿಡೇ ಅಲ್ವಾ. ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ನೆಕ್ಸಸ್ ಸಿಟಿ ಮಾಲ್ಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಅಂತಲೇ ತುಂಬಾ ಗೇಮ್ ಆ್ಯಕ್ಟಿವಿಟೀಸ್ನ ಒಂದು ಓಪನ್ ಮಾಡಿದ್ದಾರೆ. ಸೊ ತುಂಬಾ ರೀಸನಬಲ್ ಪ್ರೈಸಿಗೆ ಆಟಗಳನ್ನ ಆಡ್ಬೋದು ಅಲ್ಲಿ. ಬನ್ನಿ, ಹೇಗಿರುತ್ತೆ ಎಲ್ಲವನ್ನು ಈ ಒಂದು ಬ್ಲಾಗ್ನಲ್ಲಿ ನೋಡುವ. ಹಾಗೆ ನನ್ನ ಮಗಳಿಗೆ ಪಿಜ್ಜಾ ಕೂಡ ಬೇಕಂತೆ, ಬರ್ಗರ್ ಕೂಡ ಬೇಕಂತೆ. ಸೊ ಎಲ್ಲವನ್ನು ಕೊಡಿಸುವ. ಸೊ ಸಂಡೇ ಒಂದು ಫನ್ ಡೇ ಅಂತಲೇ ಹೇಳ್ಬೋದಲ್ವ. ಸೊ ಹಾಗಾಗಿ ಫನ್ ಮಾಡುವ. ಬನ್ನಿ, ಹಾಗಿದ್ರೆ ಎಲ್ಲ ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ನೆಕ್ಸಸ್ ಸಿಟಿ ಸೆಂಟರ್ ಮಾಲ್ ಒಳಗಡೆ ಲೊಕೇಟ್ ಆಗಿರುವಂತಹ ಈ ಜಾಗವನ್ನು ನೋಡೋಣ. ಬನ್ನಿ ಹಾಗಿದ್ರೆ.
ಎಸ್, ಇವಾಗ ನಾವು ಥರ್ಡ್ ಫ್ಲೋರ್ನಲ್ಲಿ ಲೊಕೇಟ್ ಆಗಿರುವಂಥ ಗೇಮ್ ಆ್ಯಕ್ಟಿವಿಟಿ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇದು ಫ್ರಂಟ್ ಗೇಟು. ಸೊ ಒಳಗಡೆ ಎಂಟ್ರ್ ಆಗ್ತಿದ್ದೀವಿ. ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಈ ಒಂದು ಜಾಗ. ಸೊ ಒಳಗಡೆ ಹೋಗಿ ಏನೇನು ಫನ್ ಆ್ಯಕ್ಟಿವಿಟೀಸ್ ಇದೆ, ನನ್ನ ಮಗಳು ಏನು ಗೇಮ್ ಆಡ್ತಾಳೆ ಎಲ್ಲವನ್ನು ನೋಡೋಣ ಬನ್ನಿ. ಸೊ ಇನ್ನೂ ಯಾರೆಲ್ಲ ಕೃಷಿಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಮಗಳಂತೂ ತುಂಬಾ ಹಠ ಮಾಡ್ತಾಯಿದ್ದು ಎಲ್ಲ ಗೇಮು ಆಡಬೇಕು ಅಂತ. ಸೊ ನಾವು 1 by 1 ನೋಡುವ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ವಿ. ಸೊ ಅವಳಿಗೆ ಸೂಟ್ ಆಗುವಂಥ ಗೇಮ್ ಯಾವುದಿದೆ ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಅವಳೊಂದೆರಡು ಗೇಮ್ ತುಂಬ ಇಷ್ಟಪಟ್ಟಿದ್ಲು. ಬಟ್ ಅದು ಅಂದರೆ ನಾವು ಲೆಗ್ಗಲ್ಲಿ ಆಕ್ಸಿಲೇಟರ್ ಗೇರು ಮತ್ತು ಬ್ರೇಕೆಲ್ಲ ಯೂಸ್ ಮಾಡಬೇಕಾಗತ್ತೆ. ಸೊ ಅವಳಿಗೆ ಕಾಲು ಎಡ್ಸಲ್ಲ ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕ ಗೇಮ್ನ ನೋಡ್ತಾ ಇದ್ದೀವಿ ಹಾಗೇ. ಸೊ ನನ್ನ ಫೇವ್ರೇಟ್ ಅಂದರೆ ಡ್ಯಾಶಿಂಗ್ ಕಾರ್. ಸೊ ನಾನಂತೂ ಡ್ಯಾಶಿಂಗ್ ಕಾರ್ ಆಡಲೇಬೇಕು ಅಂದ್ಕೊಂಡೇ ಬಂದಿದ್ದೀನಿ. ಸೊ ಬನ್ನಿ, ಹೇಗಿರುತ್ತೆ ಫನ್ನು ನೋಡುವ. ತುಂಬಾ ಹ್ಯಾಪಿ ಆಗುತ್ತೆ. ಆ್ಯಕ್ಚುಲಿ ನಾವು ಹೋಗಿದ್ದ ಟೈಮಲ್ಲಿ ಯಾರೂ ಕಸ್ಟಮರ್ಸ್ ಇರಲಿಲ್ಲ, ಅಷ್ಟು ರಶ್ ಇರಲಿಲ್ಲ. ಸೊ ಆರಾಮಾಗಿ ಫ್ರೀಯಾಗಿ ಆಡ್ಕೊಂಡು ಬಂದ್ವಿ ನಾವು. ಬನ್ನಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. Journey we will find our souls begin to intertwine. Your heart of gold, so pure, divine, and I lost myself within the fire, breaking free from my desire. A heart of gold, forged to inspire. It's starfire. It's starfire, journey we will find our souls begin to intertwine. Your heart of gold, so pure, divine, and I lost myself within the fire, breaking free from my desire. A heart of gold, forged to inspire. It's starfire. It's starfire, 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 it's ಅವಳ ಹೆಂಗೋಸ್ಕರ
ಎದುರ್ಗದ ಅಳ್ತಾಳೆ ಅಳ್ತಾಳೆ. ಅದೆಲ್ಲ ಆಗಲ್ಲ ಮನೆ. ಬೌಲಿಂಗು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಇದು ಬೌಲಿಂಗ್ ಎಲ್ಲ ಹೇಗೆ? ಅದೇ ಕಾರ್ಡ್ ಯೂಸಾ? ಎಷ್ಟು? ಒಬ್ಬರಿಗೆ 160 20 ಬಾಲ್ ಬರುತ್ತೆ. ರೀಚಾರ್ಜ್ ಮಾಡಿಸ್ಬೇಕು. ಒಬ್ಬರಿಗೆ 160ನಾ? 160 20 balls. ನೀನು ಆಡೋಕ್ಕಾಗತ್ತಾ ಅದು? ದೊಡ್ಡ ದೊಡ್ಡ ಬಾಲ್ ಬಾ. ಅದು ಕಾರ್ಡ್ ಇದೆಯಾ ಸರ್? ಕಾರ್ಡ್ಗೆ ರೀಚಾರ್ಜ್ ಮಾಡಿ. ಅದು ಕಾರ್ಡ್ ಬಾಬಾ, ಅದು ಕಾರ್ಡ್ ಇಲ್ಲ. ನೀನು ಆಡೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ದೊಡ್ಡವಳಾಗಬೇಕು ನೀನು. ಅದು ಬಾಲ್ ನೋಡಿ ವೇಟ್ ಇದೆ ಮನೆ, ಎತ್ತಕ್ಕಾಗಲ್ಲ. 1 year. ಅಲ್ಲ ಆಗಲ್ಲ, ಅದು ಎತ್ತಕ್ಕೆ ನೀನು ಬಾಲು ಏನು ಮನೇಲಿ ನೀನು ಅವಾಗ ಅವಳಿಗೆ ಗೊತ್ತಾಗುತ್ತೆ. ಹೋಗಿ ನೋಡ್ಬೇಕಾರೆ ಬಾಲ್ ಹತ್ತಕ್ಕಾಗುತ್ತೆ ಅಂತ. ಕಾಲ್ಗಿಲ್ಲಿ ಹಾಕೋದಲ್ಲ. ಅಲ್ಲಿ ಎತ್ಕೊತಲ್ಲ. ಎತ್ತಕ್ಕಾಯ್ತಾ? ಎತ್ಬಿಟ್ಟು ಎಸಿಬೇಕಲ್ಲ. ಹೆಂಗೆ ಎಸಿಬೇಕು ಗೊತ್ತಾ? ಹಿಂಗೆ ಇಟ್ಕೊಂಡು ಫುಶಿಂಗ್ ಮಾಡಬೇಕು. ಅಲ್ಲೆಲ್ಲ ಫುಲ್ಲು ಕಾಣ್ತಿದೆಯಲ್ಲ ಅಲ್ಲೋಡಲ್ಲಿ, ಅಲ್ಲಿ ಫುಲ್ ಎಲ್ಲ ಹೊಡಿಯೋ ಥರ ಆಗುತ್ತೆ ನಿನ್ನ ಕೈಲಿ ಮಾಡೋಕ್ಕೆ. ಹಾಂ, ನಿನ್ನ ಕೈಲಿ ಆಗಲ್ಲ ಮಾಡೋಕ್ಕೆ ಮನೆ. ಹ್ಞೂ, ಅದೇ ಅದು ಯಾಕೆ ಆ್ಯಪಲ್ಲಿ ಹೋಗಿ ಟಾಪ್ ಮಾಡೋದು ಗೊತ್ತಿಲ್ಲಪ್ಪ. ಅದೇನಕ್ಕೆ ಈಗ ಆಡ್ತಾ ಇದ್ದೀನಿ ನಾನು. ಕಾರ್ಡ್ ಟ್ಯಾಪ್ ಮಾಡೋ ಗಂಟೆ ಏನೂ ಬರಲ್ಲ ಮನೆ ಅದು. ಅದು 3 ಆಟ ಆಡ್ದಾನೈತಲ್ಲ. ಹ್ಞೂ, ಅಂದರೆ ಸ್ವಲ್ಪ ಆಡಿದ್ವಲ್ಲ ಅದು ಮಿಗೆ ಬ್ಯಾಲೆನ್ಸ್ ಮಿಕ್ಕಿತ್ತು. ಬ್ಯಾಲೆನ್ಸಲ್ಲಿ ಅದು ಕಂಟಿನ್ಯೂ ಆಯಿತು. ಮಾಡಿ ನೀನೆ, ಬರಲ್ಲ ಅದು. ಏ ಸೈಡ್ ಫ್ರೆಂಡ್ಸ್, ನಾವು ಮಾಲಿಗೆ ಬಂದಿದ್ದೀವಿ. ಅದಕ್ಕಿಂತ ನಾವು ಊಟ ಮಾಡೋಕ್ಕೆ ಬಿಲ್ಲು ತಗೊಂಡಿದ್ದೀವಿ. ಊಟ ಮಾಡೋಕ್ಕೆ ಹಲೋ ಇಲ್ಲಿ ಮಾಲಲ್ಲಿ ಯಾರು ಏನು ತಗೋತೀವಿ? ಚಿಕನ್ ತಗೋತಾಯಿದ್ವಿ. ಚಿಕನ್ ಯಾರು ಬಂದಿರಾ? ಚಿಕನ್ ಬರ್ಗರ್. ಚಿಕನ್ ಬರ್ಗರ್ ಲಾಂಗರ್ ಕಾಂಬೋ ಮೀಡಿಯಮ್. ಒಂದೊಂದು ಹೇಳ್ಕೊಡು. ಹಾಂ, ಲಾಂಗರ್ ಕಾಂಬೋ ಮೀಡಿಯಮ್. ವಿಡಿಯೋ ಮಾಡಪ್ಪ. ಹಾಂ, ಮೀಡಿಯಮ್. 1 ಚಿಕನ್ ಲಾಂಗರ್. ಹೇಳ್ಕೊಡು. 1 ಚಿಕನ್ ಲಾಂಗರ್. 1 ಚಿಕನ್ ಲಾಂಗರ್. 1 hot crispy. 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 ಬಂತು ಅಲಿಸ್ಕೊಳ್ಳೋ. ಇಟ್ಕೋ. ಇನ್ನೊಂದು ಒಂದು ಶಾರ್ಟ್ ಮಾಡಬೇಕು. ನಡಿ ತಗೊಂಡು ನಡಿ. ಅಲ್ಲಿ ಪಿಜ್ಜಾ ಕೊಟ್ಟರೆ ನೋಡು ಬನ್ನಿ ಅಮ್ಮಂಗೆ. ಚಿನಿ, ಪಿಜ್ಜಾ ಕೊಟ್ಟರೆ ನೋಡು, ನಿಧಾನಕ್ಕೆ ಹೋಗು. ನಡಿ ಬೇಗ. ಎಕ್ಸ್ಕ್ಯೂಸ್ ಮೀ ಅನ್ಕೊಂಡು ನಡಿಯೋ. ಇಲ್ಲಿದೆ ಚೈನೀಸ್. ಪಿಜ್ಜಾ ಕೊಡಲಿಲ್ವಾ ಇನ್ನು 50 ಇನ್ನೂ 54 ಚೆಲ್ಲುತ್ತೆ. ನಿಂಗೆ ಬೇಡ ಕೋಲ್ಡ್ ಬೇಡ ನಿಂಗೆ. ನಾನು ಕೋಕ್ ಜಾಸ್ತಿ ಬೇಡ. ನೀನು ಇವಳು ಇದು ತಿನ್ಕೊಳ್ಳಿ, ನಾನು ತಿಂತೀನಿ. ಚಿನಿ, ನಾನು ತಿಂತೀನಿ. ನೀನು ಚಿಕ್ಕು ವಿಂಗ್ಸ್ ಇದೆಲ್ಲ ತಿನ್ನಿ. ನೀನು ಅದು ತಿಂತೀಯಾ? ಓಕೆ, ಡನ್. ಎಲ್ಲ ಜಾಸ್ತಿ ಕುಡಿಬಾರ್ದು, ಕೋಲ್ಡ್ ಆಗುತ್ತೆ. ಮತ್ತೆ ಕೋಲ್ಡ್ ಇದೆ ನಿಮಗೆ ಹೇಳಿದ್ದೀನಿ.
ಓಕೆ ಬೇಕಾ ಇದು ಸರಿ ಬಾ ಒಂದು ಪಿಂಚ್ ಮಾಡು ಹ್ಞೂ ಹಾಕು ಆಯಿತು ಆಯ್ತಾ ಸಾಕಾ ಹ್ಞೂ ಅದರಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಳಿಗೆ ತಿಂದರೆ ತಿಂತೀಯ ಅಲ್ಲಿ ಆ ಚಿಕನ್ ತಿಂತೀಯಾ ಕ್ರಿಸ್ಪಿ ಇಲ್ಲ ಇದೇ ತಿನ್ನು ಸಾಕು ಇನ್ನೂ ಸ್ವಲ್ಪ ತಿನ್ನು ಆಯಿತು ಒಟ್ಟಿಗೆ 54 ಇದೆ ಇನ್ನು ಹೋಗಿದ್ಯಾ ಪ್ಲೇಟಾಗಿ ಕೊಡ್ತಾರೆ ಚಿನ್ನ ಪಿಜ್ಜಾಗೆ ನೀನು ಬೇಡ ಕುಡಿ ಕೋಲ್ಡ್ ಆಗುತ್ತೆ ಬೇಡ ಬೇಡ ನೀರು ವಾಟರ್ ಕುಡಿ ನೀನು ಅಲ್ಲಿ ಕಬ್ನಾಲ್ ಕುಡಿ ಸುನೀರು ಬೇಡ ಆಯ್ತು ಒಂಚೂರು ತಗೋ ಪಿಜ್ಜಾ ಪಿಜ್ಜಾ ನೋ ಮೆಕ್ಸಿಕನ್ ಬೇಕಾದ್ರೆ ಆಯ್ಕೊಂಡು ತಿನ್ನು ನೋ ಮೆಕ್ಸಿಕನ್ ಇಲ್ಲ ಐತೆ ನೋಡಿ ಇದು ಮೆಣಸಿಕಾಯಿ ಇಲ್ಲ ಇಲ್ಲ ಮನೆ ತಿನ್ನು ಸಾಕು ಅದೇನೇ ಆಗಲ್ಲ ಎಸ್ ಫೈನಲಿ ಎಲ್ಲ ಕಂಪ್ಲೀಟ್ ಆಗಿದೆ ನಮ್ಮ ಇವತ್ತು ಸಂಡೇ ಫಂಡೇ ಏನಿದೆ ಅದು ಸೊ ಎಲ್ಲರಿಗೂ ಲೈಕ್ ಆಗಿದೆ ಅನ್ಕೋತೀನಿ ನಮ್ಮ ಒಂದು ಈ ಬ್ಲಾಗು ಸೊ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ ಸೊ ಅಲ್ಲಿ ತನಕ ನೋಡ್ತಾ ಇರಿ ಕೃಷಿಕಾ ಯೂಟ್ಯೂಬ್ ಚಾನಲ್ ಸೊ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ